ಹಾಯ್ ಎಲ್ರಿಗೂ ನಮಸ್ಕಾರ. ಈ ಮೂರು ವಿಷಯ ಗೊತ್ತಿಲ್ಲ ಅಂದರೆ ದಯವಿಟ್ಟು ಯಾರನ್ನು ಆಪ್ಷನ್ ಬೈ ಮಾಡೋಕ್ಕೆ ಹೋಗಬೇಡಿ. ಈ ಮೂರು ವಿಷಯ ತುಂಬ ಇಂಪಾರ್ಟೆಂಟು ಆಪ್ಷನ್ ಬೈಯರ್ಗೆ, ಆಯಿತಾ? ಏನಂತ ಹೇಳ್ತೀನಿ ನೋಡಿ. ಈ ಡೆಲ್ಟಾ ಏನಿದೆ, ಇಲ್ಲಿ ಡೆಲ್ಟಾ ಬರುತ್ತೆ, ಇದು ಪುಟ್ ಕಾಲ್ ಡೆಲ್ಟಾ, ಇದು ಕಾಲ್ ಸೈಡ್ ಡೆಲ್ಟಾ, ಇದು ಪುಟ್ ಸೈಡ್ ಡೆಲ್ಟಾ ಬರುತ್ತೆ ನಿಮಗೆ, ಆಯಿತಾ? ಇದರೊಳಗಡೆ ಈ ಸ್ಟ್ರೈಕ್ ಪ್ರೈಸ್ ಏನು ಬರುತ್ತೆ, ಈ ಸ್ಟ್ರೈಕ್ ಪ್ರೈಸ್ ಬಂದುಬಿಟ್ಟು ATM ಅಂದರೆ ಅಟ್ ದ ಮನಿ. ಈ ಸ್ಟ್ರೈಕ್ ಪ್ರೈಸ್ ಏನು ಬರುತ್ತೆ ಎರಡೂ ಕಡೆ, ಇದೆರಡೂ ಸಹ ATM ಆಗಿರುತ್ತೆ, ಅದಕ್ಕೆ ಅಟ್ ದ ಮನಿ ಅಂತ ಹೇಳ್ತಾರೆ, ಆಯಿತಾ? ಈ ಕಡೆ ಕೆಳಗಡೆ ಏನು ಬರುತ್ತೆ ಇದೆಲ್ಲ OTM ಆಗುತ್ತೆ. ATMಿಂದ ಕೆಳಗಡೆ ಬರೋದೆಲ್ಲ OTM ಆಗುತ್ತೆ. ಇದಕ್ಕೆ ಮೇಲೆ ಬರುತ್ತೆ ಏನು ಬರುತ್ತೆ ಇದೆಲ್ಲ OTM ಆಗುತ್ತೆ, ಅಂದರೆ ಔಟ್ ಆಫ್ ದ ಮನಿ. ಈ ಕಡೆ ಏನು ಬರುತ್ತೆ ಇದು ಬಂದ್ಬಿಟ್ಟು ITM ಅಂದರೆ ಇನ್ ದ ಮನಿ. ಕಾಲ್ ಸೈಡಲ್ಲಿ ಇಲ್ಲೇನು ಬರುತ್ತೆ ಇದು ITM ಆಗುತ್ತೆ, ಆಯಿತಾ? ಯಾವುದೇ ಕಾರಣಕ್ಕೂ ಆಪ್ಷನ್ ಬೈ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ATMಗಿಂತ ಮೇಲೆ ITM ಇನ್ ದ ಮನಿನಲ್ಲೇ ಆಪ್ಷನ್ ಬೈಯರ್ ಯಾವುದೇ ಕಾರಣಕ್ಕೂ ಟ್ರೇಡ್ ಮಾಡಬೇಕು. ATM ಅಥವಾ OTMಲ್ಲಿ ನೀವು ಟ್ರೇಡ್ ಮಾಡೋಕ್ಕೆ ಹೋಗಬಾರ್ದು. ಯಾಕೆ ಟ್ರೇಡ್ ಮಾಡಬಾರ್ದು ಅಂತ ಹೇಳಿದ್ರೆ, ಮಾರ್ಕೆಟ್ ಏನಾದ್ರೂ ನಿಮ್ಮ ಎಗೇನಿಸ್ಟಿಗಾಗಿ ಸ್ವಲ್ಪ ಮೂವ್ ಆಯ್ತು ಅಂತ ಹೇಳಿದ್ರೆ ನಿಮಗಿದು ಬೇಗ ತೀಟಾ ಡಿಕೆ ಆಗುತ್ತೆ, ಬೇಗ ಝೀರೋ ಆಗುತ್ತೆ. ATMಲ್ಲೂ ಅಷ್ಟೇ, ಆಯಿತಾ? ಮಾರ್ಕೆಟ್ ಈವನ್ ಸೈಡ್ ವೇಸ್ ಇದ್ರೂ ಸಹ, ಮಾರ್ಕೆಟ್ ನಿಮ್ಮ ಪರವಾಗಿ ಹೋಗಿಲ್ಲ, ನಿಮ್ಮ ಎಗೇನಿಸ್ಟ್ ಹೋಗಿಲ್ಲ, ಸೈಡ್ ವೇಸ್ ಇದೆ ಅಂದ್ರೂ ಸಹ ATM ಕಾಲ್ ಆಪ್ಷನ್ ಏನಿದೆ ಅದು ಸಹ ನಿಮಗೆ ತೀಟಾ ಡಿಕೆ ಆಗುತ್ತೆ. ಪ್ಲಸ್ OTMು ಸಹ, ಈ OTMು ಸಹ ನಿಮಗೆ ತೀಟಾ ಡಿಕೆ ಆಗುತ್ತೆ. ITMಲ್ಲಿ ಬೇಗ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನೋಡ್ಕೊಳ್ಳಿ, ನಿಮಗೆ ಇಲ್ಲಿ ತೀಟಾ ನಿಮಗೆ ಹೋಗ್ತಾ ಕಡಿಮೆ ಆಗ್ತದೆ, ಡೆಲ್ಟಾ ಜಾಸ್ತಿ ಆಗುತ್ತೆ. ಡೆಲ್ಟಾ ಯಾವತ್ತು ಜಾಸ್ತಿ ಇರಬೇಕು, ಆಯಿತಾ? ತೀಟಾ ಕಡಿಮೆ ಇರಬೇಕು. ಈ ಕಡೆ ನೋಡ್ಕೊಳ್ಳಿ, ನಿಮಗೆ ಡೆಲ್ಟಾ ಬರ್ತಾ ಜಾಸ್ತಿ ಆಗುತ್ತೆ, ಸೇಮ್ ಅದೇ ಥರ ತೀಟಾ ಕಡಿಮೆ ಆಗ್ತಾ ಇರುತ್ತೆ, ಆಯಿತಾ? ತೀಟಾ 22ಇಂದ 21, 20, 19, 17 ಈ ಥರ ಬರ್ತಾ ಇರುತ್ತೆ. ತೀಟಾ ಕಡಿಮೆ ಇರಬೇಕು, ಡೆಲ್ಟಾ ಜಾಸ್ತಿ ಇರಬೇಕು. ಕಾಲ್ ಸೈಡ್ದು ಅಷ್ಟೇ, ತೀಟಾ ಕಡಿಮೆ ಇರಬೇಕು, ಡೆಲ್ಟಾ ಜಾಸ್ತಿ ಇರಬೇಕು. ಈ ಥರ ಇದ್ದರೆ ಮಾತ್ರ ನೀವು ಆಪ್ಷನ್ ಬೈಯಿಂಗ್ ಮಾಡಬೇಕೆ ಹೊರತು OTMಲ್ಲಿ ATMಲ್ಲಿ ಯಾವುದೇ ಕಾರಣಕ್ಕೂ ಸಹ ಆಪ್ಷನ್ ಬೈಯಿಂಗ್ ಮಾಡೋಕ್ಕೆ ಹೋಗಬಾರ್ದು. ATM OTMಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಮಾರ್ಕೆಟ್ ಏನಾದರೂ ಸೈಡ್ ವೇಸ್ ಹೋಯ್ತು ಅಂತ ಹೇಳಿದ್ರೆ, ಆಯಿತಾ, ನಿಮಗೆ ನಿಮ್ಮ ಎಲ್ಲ ಪ್ರೀಮಿಯಮು ಸಹ ಎಂಡ್ ಆಫ್ ದ ಡೇ ಝೀರೋ ಆಗುತ್ತೆ. ಇದನ್ನು ತಿಳ್ಕೊಂಡಿದ್ರೆ ATM, ITM, OTM ಈ ಮೂರು ಅಂಶ ನೀವು ತಿಳ್ಕೊಂಡು ಆಪ್ಷನ್ ಬೈಯಿಂಗಲ್ಲಿ ನೀವು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನು ಪ್ಲಸ್ ಚಾರ್ಟ್ ಪ್ಯಾಟರ್ನ್ ರೀಡಿಂಗ್ ಗೊತ್ತಿರುತ್ತೆ ಅಂತ ಹೇಳಿದ್ರೆ ನೀವು ಆರಾಮಾಗಿ ಪ್ರಾಫಿಟಬಲ್ ಟ್ರೇಡರ್ ಆಗ್ಬೋದು. ಥ್ಯಾಂಕ್ ಯು.